ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಜನವರಿ 16ನೇ ತಾರೀಕಿಂದ ಜನವರಿ 22ನೇ ತಾರೀಕುವರೆಗೆ ಏನೇನು ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ನಡೀತದೆ. ಮುಖ್ಯವಾಗಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಏನೇನು ಧಾರ್ಮಿಕ ಕಾರ್ಯಕ್ರಮಗಳು, ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಕ್ಕೆ ಹೋಗೋಣ. ಸಂಪೂರ್ಣವಾದಂಥ ಮಾಹಿತಿಯನ್ನು ಒತ್ತು ತಂದಿದ್ದೀನಿ. ಕ್ವಿಕ್ಕಾಗಿ ನೋಡ್ಕೊಂಡು ಹೋಗ್ತಾ ಇರೋಣ. ನಮ್ಮ ಚಾನಲ್ಗೆ ಏನಾದ್ರು ಪ್ರಶ್ನೆ ಭೇಟಿ ಕೊಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಮೊದಲನೇದಾಗಿ ಜನವರಿ 16ನೇ ತಾರೀಕು ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆಯ ದಿನ. ಪ್ರಾಯಶ್ಚಿತ್ತ ಸಮಾರಂಭ, ಹಂಗಂದರೆ ಇದುವರೆಗೆ ಮಾಡಿರುವಂಥ ತಪ್ಪನ್ನು ಕ್ಷಮಿಸುವಂತೆ ದೇವರಲ್ಲಿ ಕೋರಿಕೆ. ಹಾಗೂ ಸರಯೂ ನದಿ ತೀರದಲ್ಲಿ ಗೋಪೂಜೆ. ಜನವರಿ 17 ಸಾಂಪ್ರದಾಯಿಕ ಪೂಜೆ ಮಾಡಿ ವಿಷ್ಣುವಿನ ಪೂಜೆ. ಪ್ರತಿಷ್ಠಾಪನೆಗೆ ಆಯ್ಕೆಯಾದ ಬಾಲರಾಮನ ವಿಗ್ರಹವನ್ನು ಮೆರವಣಿಗೆ. ಭಕ್ತರಿಂದ ಮಂಗಳ ಕಲಶಗಳಲ್ಲಿ ಪೂಜೆ. 16 ದೇವತೆಗಳ ಪವಿತ್ರಿಕ ಪೂಜೆ. ಹೋಮ ಹವನ ಕೊಂಡಲ ಸ್ಥಾಪನೆ. ಜನವರಿ 20 ಸರಯೂ ನದಿಯಿಂದ ತಂದ ಜಲದಿಂದ ಶ್ರೀರಾಮನ ಗರ್ಭಗುಡಿ ಸ್ವಚ್ಛತಾ ಕಾರ್ಯ. ವಾಸ್ತುಶಾಂತಿ ಹಾಗೂ ವಿಧಿವಿಧಾನಗಳು. ಜನವರಿ 21 ರಾಮಲಾಲ ಮೂರ್ತಿಗೆ ಜಲಾಭಿಷೇಕ ಹಾಗೂ 125 ಬಿಂದಿಗೆ ಜಲದಿಂದ ಮೂರ್ತಿ ಪವಿತ್ರ. ಜನವರಿ 22 ಮೃಗಶಿರ ಮುಹೂರ್ತದಲ್ಲಿ ಬೆಳಗ್ಗೆ ಪೂಜೆ ಹಾಗೂ ಮೂರ್ತಿ ಪವಿತ್ರೀಕರಣ. ಮಧ್ಯಾಹ್ನ 12:20 ಪ್ರಾಣ ಪ್ರತಿಷ್ಠಾಪನೆ. ಬಳಿಕ ಮಹಾಮಂಗಳಾರತಿ ಕ್ರಮಗಳೆಲ್ಲ, ಇದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಾಮಾಯಣ ಸಂಬಂಧಪಟ್ಟಂಗೆ, ಮಹಾಭಾರತ ಸಂಬಂಧಪಟ್ಟಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳ ಜೊತೆ ಈ ಅಯೋಧ್ಯೆಯ ಶ್ರೀರಾಮ ಮಂದಿರದ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ನವೀನ ಜೀವನ.